ಇನ್ನು ಟಾಸ್ಕ್ ವಿಷಯಕ್ಕೆ ಅಂತ ಬಂದಾಗ ಟಾಸ್ಕ್ ಮಾಡುವಾಗ ನೀವು ಅಂದ್ರಲ್ಲ ಫಿಸಿಕಲಿ ಹರ್ಟ್ ಆಗೋದು ಅದೆಲ್ಲ ಮಾಮೂಲಿ ಇದ್ದೇ ಇರುತ್ತೆ, ನೋವಾಗ್ಬೋದು ಬಟ್ ಅದು ರಿಕವರ್ ಆಗ್ಬೋದು. ಬಟ್ ಕೆಲವೊಂದ್ಸಲ ಆ ಕಣ್ಣಿಗೆ ಏಟಾಗಿದ್ದಿರ್ಬೋದು, ಆಮೇಲೆ ಆ ಸಗಣಿ ನೀರನ್ನು ತಲೆಯಿಂದ ಹಾಕಿದ್ದಿರ್ಬೋದು, ಆ ಸಿಚುವೇಶನ್ ಎಲ್ಲ ಹೆಂಗೆ ಫೇಸ್ ಮಾಡಿದ್ರಿ? ಸಗಣಿ ನೀರು ಅದು ಹೇಗಿತ್ತು ಅಂದರೆ ಪನಿಷ್ಮೆಂಟ್ ಏನು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಸೊ ಐ ನಾಟ್ ಬ್ಲೇಮ್, ಯಾರನ್ನೂ ಬ್ಲೇಮ್ ಮಾಡೋಕ್ಕಾಗಲ್ಲ. ಯಾರಿಗೆ ಗೊತ್ತಿದ್ರು ಯಾರಾದರೂ ಒಬ್ಬರು ಆ ಪನಿಷ್ಮೆಂಟ್ ತಗೊಂಡ್ಲೇಬೇಕಾಯ್ತು. ನನಗೆ ಅಲ್ಲಿ ಖುಷಿಯಾಗಿದ್ದೇನು ಅಂದರೆ ಅಟ್ಲೀಸ್ಟ್ ನನ್ನ ಟೀಮಿಂದ ನಾನೇ ಹೋದ್ನಲ್ವಾ, ಇದನ್ನ ನಾನು ಬೇರೆಯವ್ರು ಯಾರೇ ಆಗಿದ್ರು ನನಗೆ ತುಂಬ ಬೇಜಾರಾಗ್ತಿತ್ತು ಅವ್ರು ಇದು ಮಾಡ್ಕೊಳ್ಳೋದು ನೋಡಿಬಿಟ್ಟು. ಮೇ ಬಿ ಅವ್ರು ಅಳ್ತಿದ್ರೇನೋ ಗೊತ್ತಿಲ್ಲ, ಬಟ್ ನಾನು ಅದನ್ನ ತುಂಬ ಸ್ಪೋರ್ಟಿವ್ ಆಗಿ ತಗೊಂಡೆ. ಈಗ ಗೊಬ್ಬರ ತಾನೆ, ಅದರಲ್ಲಿ ಏನಿದೆ ಅಂತ. ಬಿಕಾಸ್ ನಮ್ಮ ಕ್ರಾಪ್ಸಿಗೆಲ್ಲ ನಾವು ಅದನ್ನ ಹಾಕ್ತೀವಿ, ಅದ್ರಲ್ಲಿ ಏನೋ ನಂಗೆ ಅನ್ಸಲ್ಲ. ಬಟ್ ಬೇರೆ ಯಾರ್ದಾದ್ರೂ ಆಗಿದ್ರೆ ಅದು ತೊಂದರೆ ಆಗ್ತಿತ್ತು. ಇಟ್ಸ್ ಓಕೆ. ಆ್ಯಂಡ್ ನಾನು ಊರ ಕಡೆ ಎಲ್ಲ ನಾನು ಯಾವಾಗಲೂ ದನ ಹಸು ಜೊತೆನೇ ಜಾಸ್ತಿ ಇರ್ತಾ ಇದ್ದೆ, ನನಗೇನು ಅದರಿಂದ ಪ್ರಾಬ್ಲಮೇ ಇರಲಿಲ್ಲ. ಆದರೆ ನಂಗಲ್ಲಿ ಬೇಜಾರಾಗಿದ್ದೇನು ಅಂದರೆ ಕೆಲವು ಸ್ಪರ್ಧಿಗಳು ಅವ್ರು ನನಗೆ ಹಾಕ್ತಿರ್ಬೇಕಿದ್ರೆ ಅವ್ರು ಕೊಡ್ತಿರೋಂಥ ರಿಯಾಕ್ಷನ್ಸು, ಅವರು ವಾಮಿಟ್ ಬರ್ತಾ ಇದೆ, ಇಲ್ಲ ಮೂಗ್ ಇಟ್ಕೊಳ್ಳೋದು, ಇಲ್ಲ ಟಚ್ ಆದ ತಕ್ಷಣ ತುಂಬ ಇದು ಅಸಹ್ಯವಾಗಿ ನಡ್ಕೊಳ್ಳೋದು, ಅದು ನಂಗೆ ಬೇಜಾರಾಗ್ತಿತ್ತು. ಇವ್ರು ಯಾಕೆ ಹಿಂಗೆ ಮಾಡ್ತಿದ್ದಾರೆ, ನಾನು ತಲೆ ಮೇಲಿಂದ ಹಾಕ್ಸ್ಕೊಂಡಿದ್ದೀನಿ ನಂಗೇನು ಆಗ್ತಿಲ್ಲ ಅಂತ. ಸೊ ದಿಸ್ ಇಸ್ ವಾಟ್ ಮ್ಯಾಟರ್ಸ್ ಗೊತ್ತಾ, ನಾವೇ ಹಾಕ್ಸ್ಕೊಂತಿರ್ಬೋದು, ನಮಗೆ ಬೇಜಾರಿಡಿದ್ರು ಬೇರೆಯವ್ರು ಕೊಡೋ ರಿಯಾಕ್ಷನ್ಸಿಗೆ ನಮಗೆ ಹರ್ಟ್ ಆಗುತ್ತೆ. ಬಟ್ ಆ ಟಾಸ್ಕಿಂದ ನಾನು ತುಂಬ ಸ್ಟ್ರಾಂಗ್ ಅದೆ, ಅದು ತುಂಬ ಸ್ಟ್ರಾಂಗ್ ಮಾಡ್ತಾರೆ. ನಾನು ಇದನ್ನೇ ಎದುರಿಸಿದ್ದೀನಂತೆ, ಇದಕ್ಕಿಂತ ವರ್ಸ್ಟ್ ಇನ್ನೇನು ಸಿಗ್ಬೋದು, ಇನ್ನೇನು ಮಾಡೋಕ್ಕಾಗತ್ತೆ, ಇದಕ್ಕಿಂತ ಟಫೆಸ್ಟ್ ಇನ್ಯಾವ ಪನಿಷ್ಮೆಂಟು ಇರಲ್ಲ, ಇನ್ಯಾವ ಪನಿಷ್ಮೆಂಟ್ ಬಂದರೂ ಎದುರಿಸ್ತೀನಿ ಅಂತ ನಾನು ತುಂಬ ಸ್ಟ್ರಾಂಗ್ ಆಗಿದ್ದೆ. ಕಣ್ಣಿನ ವಿಷಯಕ್ಕೆ ಬಂದರೆ ಇವತ್ತಿಗೂ ಕೆಲವು ಫೋಟೋಸ್ ನೋಡಿದೆ ನಾನು ಬಂದಮೇಲೆ. ಐ ಥಿಂಕ್ ಇವತ್ತಿಗೂ ನಾನು ನಮ್ಮ ಗಾರ್ಡನ್ ಏರಿಯಾ, ಬಿಗ್ ಬಾಸ್ ಮೈದ್ ಗಾರ್ಡನ್ ಏರಿಯಾ ನಾನು ನೋಡಿದ್ರೆ ನನಗೆ ಅದೇ ನೆನಪಾಗುತ್ತೆ. ಆ್ಯಂಡ್ ನಂಗೆ ಇವತ್ತಿಗೂ ಅದನ್ನ ಯೋಚನೆ ಮಾಡಿಕೊಂಡ್ರು ಕಣ್ಣೀರು ಬರುತ್ತೆ. ಯಾಕಂದರೆ ನನ್ನ ಲೈಫಲ್ಲಿ ನನಗನ್ನಿಸ್ತು ನನ್ನ ಕಣ್ಣು ಹೊರಟೋಯ್ತು ಅಂತ. ನಂಗೆ ಏನೂ ಕಾಣಿಸ್ತಾ ಇರಲಿಲ್ಲ, ಒಂಥರ ವೈಟ್ ಆಗಿಬಿಟ್ಟಿತ್ತು ಎಲ್ಲ. ನನಗೆ ಎಷ್ಟು ನೋವಾಗ್ತಿದೆ ಅಂದರೆ 1000 ಪಿನ್ ಚುಚ್ಚಿದಂಗೆ ಆಗ್ತಿತ್ತು ಕಣ್ಣಿಗೆ. ಆ್ಯಂಡ್ ನನಗೆ ಆ ರೀತಿ ನನ್ನ ಲೈಫಲ್ಲಿ ಹತ್ತಿದೇ ಇಲ್ಲ. ಒಂದು ಚಿಕ್ಕ ಮಗು ಹೇಗೆ ಅಳತ್ತೋ ನಾನು ಆ ಥರ ಹತ್ತಿದ್ದೀನಿ. ಹಿಂಗಾದರೂ ಇನ್ನೂನ ಇದು ಮಾಡಿಬಿಡಿ. ನಾನು ಡಾಕ್ಟರ್ ಹತ್ರ ಹೋದ ತಕ್ಷಣ ನಂಗೆ ಅನೆಸ್ಥಿಷಿಯಾ ಕೊಟ್ಟು ಮಲಗಿಸಿ ಅದನ್ನ ಕ್ಲೀನ್ ಮಾಡಿಸಿ ಅಂತ ಹೇಳ್ತೀನಿ. ಬಿಕಾಸ್ ನಾನು ಕಣ್ಣು ಬಿಡೋಕ್ಕಾಗ್ತಿಲ್ಲ, ಊದ್ಕೊಂಡ್ಬಿಟ್ಟಿತ್ತು 2 ಕಣ್ಣು. ಇವತ್ತಿಗೂ ಅಂದರೆ ಅವ್ರು ಹೇಳಿದ್ದಾರೆ 2 ತಿಂಗಳು ತಗೊಳುತ್ತೆ ಸರಿಯಾಗುತ್ತೆ, ಇನ್ನೂ ಸರಿ ಆಗಲಿಲ್ಲ ಕಣ್ಣು. ಜಾಸ್ತಿ ಲೈಟ್ಸ್ನ ಫೇಸ್ ಮಾಡೋಕ್ಕಾಗಲ್ಲ, ಫೋಟೋಫೋಬಿಯಾ ಆಗಿದೆ ಅಂತೆಲ್ಲ ಹೇಳಿದ್ದಾರೆ. ಆ್ಯಂಡ್ ಅದಾಗಿದೆ ಕೂಡ, ನಂಗೆ ಲೈಟ್ಸ್ ಫೇಸ್ ಮಾಡೋಕ್ಕಾಗಲ್ಲ ಜಾಸ್ತಿ ಹೊತ್ತು. ಸೊ ಅದಕ್ಕೆ ಮೇನ್ಲಿ ನಾನು ರೆಸ್ಟ್ ತೊಗೊಂಡಿರೋದು 2 ಡೇಸ್ ಕೂಡ ಇವಾಗ. ಆ್ಯಂಡ್ ಇಡೀ ಬಿಗ್ ಬಾಸ್ ಮನೇಲಿ ನಾನು ಯಾವಾಗಲೂ ನಾನು ಹಿಂಗೆ ಇರ್ತಾ ಇದ್ದೆ. ಅದು ನಂಗೆ ಗೊತ್ತಿಲ್ಲ ಎಷ್ಟು ತೋರಿಸಿದ್ದಾರೆ ಅಂತ, ಬಟ್ ತುಂಬ ಉರಿ ಮತ್ತು ತುಂಬ ಬರ್ನಿಂಗ್ ಇದೆ. ಅದಾದಾಗ ತುಂಬ ಬೇಜಾರಾಯಿತು, ಇವತ್ತಿಗೂ ಬೇಜಾರಿದೆ. ನನಗೆ ಅನಿಸ್ತಿದ್ದು ನನ್ನ ಫ್ಯಾಮಿಲಿ ಇದನ್ನ ಹೇಗೆ ಫೇಸ್ ಮಾಡುತ್ತೋ, ಏನಾಗುತ್ತೋ, ಇದೇನಾಯಿತು, ತುಂಬ ಕ್ವೆಶನ್ಸ್ ಬಂತು. ಬಟ್ ಎಲ್ಲೂ ಕೂಡ ಅದರಿಂದ ನನ್ನ ಕಾನ್ಫಿಡೆನ್ಸ್ನ ನಾನು ಲೋ ಆಗಕ್ಕೆ ಬಿಡಲಿಲ್ಲ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.